ಇನ್ನು ತನಿಖೆಯಿಂದ ತಪ್ಪಿಸಿಕೊಂಡಂತಹ ಭ್ರಷ್ಟರ ಲಿಸ್ಟ್ ಅನ್ನು ಫ್ರೀಡಂ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಫ್ರೀಡಂ ಟಿವಿಯ ಬಳಿ ತನಿಖೆಯಿಂದ ತಪ್ಪಿಸಿಕೊಂಡಿರೋ ಭ್ರಷ್ಟ ಅಧಿಕಾರಿಗಳ ಲಿಸ್ಟ್ ಇದೆ. ಲೂಟಿಕೋರರ ಮುಖವಾಡವನ್ನ ಕಳಚಲಿದೆ ನಿಮ್ಮ ಫ್ರೀಡಂ ಟಿವಿ. ರಿಯಲ್ ಎಸ್ಟೇಟ್ ದಂಧೆ ಮಾಡುವ ಅಧಿಕಾರಿಗಳನ್ನ ಮೊದಲು ಹೊರದಬ್ಬಿ. ಸಿಎಂ ಸಾಹೇಬ್ರೆ ದಲ್ಲಾಳಿ ಅಧಿಕಾರಿಗಳನ್ನ ಬೆಂಗಳೂರಿನಿಂದ ಓಡಿಸಿ ಮೊದಲು. ಕಡತ ಮುಚ್ಚಿಡುವಂತಹ ಲೂಟಿ ಲಾಬಿಕೋರರು ಬೆಂಗಳೂರಿನಿಂದ ಹೊರಗಡೆ ತೊಲಗಲಿ. ಮುಖ್ಯಮಂತ್ರಿಗಳೇ, ಭ್ರಷ್ಟರ ಲಿಸ್ಟ್ ಅನ್ನ ನೋಡಿ ಆಕ್ಷನ್ ತಗೊಳ್ಳಿ. ನೀವು ಯಾರ್ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರ ಮೇಲೆ ಮೊದಲು ಆಕ್ಷನ್ ತಗೊಳ್ಳಿ. ನೋಡಿ, ಬೆಂಗಳೂರಿನಲ್ಲೇ ಅನೇಕ ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಅವರ ಮೇಲೆ ಈವರೆಗೆ ಆಕ್ಷನ್ ಆಗಿಲ್ಲ. ತನಿಖೆಯಿಂದ ತಪ್ಪಿಸ್ಕೊಂಡಿದ್ದಾರೆ. ಜೊತೆಗೆ ಇವರೇ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಎಷ್ಟು ಭ್ರಷ್ಟರು ತನಿಖಾ ಅಸ್ತ್ರದಿಂದ ತಪ್ಪಿಸ್ಕೊಂಡಿದ್ದಾರೆ ಗೊತ್ತಾ ನಿಮಗೆ? DPR ನಲ್ಲಿ ಎಷ್ಟು ಫೈಲ್ಗಳು ಹಾಗೆ ಬಿದ್ದಿದ್ದಾವೆ ಕೊಳಿತಾ. ಯಾಕೆ ಇದೇ ರೀತಿ ಕೊಳಿತಾ ಬಿದ್ದಿದ್ದಾವೆ ಫೈಲ್ಗಳು? ಕ್ಯಾಬಿನೆಟ್ಗೆ ಫೈಲ್ ಅನ್ನ ಕಳಿಸಿ ತನಿಖೆಯನ್ನ ತಪ್ಪಿಸ್ಕೊಳ್ಳೋರಿದ್ದಾರೆ ಅಧಿಕಾರಿಗಳು. ಲೋಕಾಯುಕ್ತ ಪೊಲೀಸರ ಮೊರೆಯನ್ನ ಒಮ್ಮೆ ಕೇಳಿ ಸಿಎಂ ಸಾಹೇಬ್ರೆ. ಮೊದಲು ಒಮ್ಮೆ ಲೋಕಾಯುಕ್ತ ಅಧಿಕಾರಿಗಳ ಮೊರೆಯನ್ನ ಕೇಳಿಸ್ಕೊಳ್ಳಿ. ಲೋಕ ಬಳಿ ಇರುವಂತಹ ಪಟ್ಟಿಯನ್ನ ಪಡ್ಕೊಂಡು ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಡಿ. ಆ ಭ್ರಷ್ಟರನ್ನ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗಗಳಿಗೆ ಮೊದಲು ವರ್ಗಾವಣೆ ಮಾಡಿ. ನೋಡಿ, ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಮೊದಲು ಬೇರೆಡೆಗೆ ವರ್ಗಾವಣೆ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿ. ನೋಡಿ, ಎಷ್ಟು ಜನ ಭ್ರಷ್ಟ ಅಧಿಕಾರಿಗಳು ತನಿಖೆಯ ಅಸ್ತ್ರದಿಂದ ತಪ್ಪಿಸ್ಕೊಂಡಿದ್ದಾರೆ ಗೊತ್ತಾ ನಿಮಗೆ? ಅದರ ಪಟ್ಟಿಯನ್ನು ನೋಡ್ತಾ ಹೋದ್ರೆ ಒಂದು ಕ್ಷಣ ಬೆಚ್ಚಿ ಬೀಳುತ್ತೀರಿ. 84 ಭ್ರಷ್ಟ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಈವರೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಇವರು ಭ್ರಷ್ಟಾಚಾರ ಮಾಡಿದ್ದಾರೆ, ತನಿಖೆ ಮಾಡಬೇಕು, ಇವರ ವಿರುದ್ಧ ತನಿಖೆಗೆ ಅವಕಾಶ ಮಾಡಿಕೊಡಿ ಅಂದ್ರೆ ಈವರೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. 22 ಪ್ರಕರಣಗಳು ಇನ್ನೂ ನೆನೆಗುದಿಗೆ ಬಿದ್ದಿರೋದಕ್ಕೆ ಕಾರಣ ಏನು? IAS KAS ಇಂಜಿನಿಯರ್ಗಳ ವಿರುದ್ಧ ತನಿಖೆಗೆ ಪೂರ್ವಾನುಮತಿ ಸಿಕ್ಕಿಲ್ಲ. ಬೆಂಗಳೂರಿನ ಮಾಜಿ DCಗಳಾಗಿರುವ MA ಸಾದಿಕ್, MK ಅಯ್ಯಪ್ಪ ಇವರ ವಿರುದ್ಧ ತನಿಖೆಗೆ ಇನ್ನೂ ಕೂಡ ಸಹಿ ಬಿದ್ದಿಲ್ಲ. ತಹಶೀಲ್ದಾರ್ಗಳಾಗಿರುವ ರಂಗನಾಥಯ್ಯ, B ವೆಂಕಟೇಶ್, ಬಾಳಪ್ಪ ಹಂದಿಗುಂದ, ಮಂಜುನಾಥ್ BR ಇವರ ವಿರುದ್ಧ ತನಿಖೆಗೆ ಪೂರ್ವಾನುಮತಿ ಸಿಕ್ಕಿಲ್ಲ. BBMP ಜಂಟಿ ಆಯುಕ್ತ ಚಿದಾನಂದ, ಡಾಕ್ಟರ್ ನಾಗರಾಜ್ S ವಿರುದ್ಧದ ಫೈಲ್ಗಳು ಇನ್ನೂ ಕ್ಲಿಯರ್ ಆಗಿಲ್ಲ. BBMP ಕಮಿಷನರ್ ಶಿವಸ್ವಾಮಿ ಪ್ರಸನ್ನಕುಮಾರ್, ಲಲಿತಾ, ದೇವಕಿ, ಸತ್ಯಮೂರ್ತಿ, ಗಾಯತ್ರಿ, ಸುಬ್ರಹ್ಮಣ್ಯ, ಗಿರಿಯಪ್ಪ ಇವರ ವಿರುದ್ಧದ ತನಿಖೆಗೂ ಕೂಡ ಬ್ರೇಕ್ ಬಿದ್ದಿದೆ. ತನಿಖೆಯಾಗಬೇಕಾಗಿತ್ತು ಒಂದು ಕಡೆ, ತನಿಖೆಗೆ ಬ್ರೇಕ್ ಬಿದ್ದರೆ ಇನ್ನೂ ಕೆಲವೊಂದು ಕಡೆ ಅವರ ವಿರುದ್ಧ ತನಿಖೆ ಮಾಡೋದಕ್ಕೆ ಅವಕಾಶವನ್ನೇ ಮಾಡಿಕೊಟ್ಟಿಲ್ಲ. ಫೈಲೇ ಕ್ಲಿಯರ್ ಆಗಿಲ್ಲ. ಇನ್ನೂ ಕೆಲವರ ಫೈಲ್ಗಳು ಹಾಗೆ ಕೊಳಿತಾ ಬಿದ್ದಿದ್ದಾವೆ. ಇನ್ನು ದಕ್ಷಿಣ ವಿಭಾಗದ ಹೆಲ್ತ್ ಆಫೀಸರ್ ಡಾಕ್ಟರ್ ಕಲ್ಪನಾ P ವಿರುದ್ಧದ ತನಿಖೆಗೆ ಈವರೆಗೂ ಕೂಡ ಅನುಮತಿ ಸಿಕ್ಕೇ ಇಲ್ಲ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ಲೋಕಾಯುಕ್ತ ರಿಜಿಸ್ಟ್ರಾರ್ ಅವರು. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಲೋಕಾಯುಕ್ತ ರಿಜಿಸ್ಟ್ರಾರ್ ಪತ್ರ ಬರೆದಿದ್ದಾರೆ. BBMP ARO ಕೃತಿಕಾ ವಿರುದ್ಧದ ಕರ್ತವ್ಯ ಲೋಪದ ತನಿಖೆಗೂ ಕೂಡ ನೋ ಪರ್ಮಿಷನ್. ಇವರ ವಿರುದ್ಧದ ತನಿಖೆಗೆ ನೋಂದಣಾ ಮಹಾನಿರೀಕ್ಷಕರಿಂದ ಅನುಮತಿ ಸಿಕ್ಕಿಲ್ಲ. ಜಯನಗರ ಉಪ ನೋಂದಣಾಧಿಕಾರಿ ಲೋಕೇಶ್ ವಿರುದ್ಧವೂ ಕೂಡ ತನಿಖೆ ಇಲ್ಲ. ಲೋಕೇಶ್ ವಿರುದ್ಧದ ಪ್ರಕರಣ ದಾಖಲಾಗಿದ್ರೂ ಕೂಡ ತನಿಖೆ ತಡೆದಿದ್ದಾದ್ರೂ ಯಾರು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಹಿರಿಯ ಉಪ ನೋಂದಣಾಧಿಕಾರಿ ಪ್ರಭಾಕರ್ CJ ವಿರುದ್ಧದ ತನಿಖೆಗೂ ಕೂಡ ತಕರಾರು ಮಾಡಲಾಗ್ತಾ ಇದೆ. ಅವರದ್ದೇ ಇಲಾಖೆಯಲ್ಲಿನ ಹಿರಿಯರಿಂದಲೂ ಕೂಡ ತನಿಖೆಗೆ ಅಡ್ಡಿ ಯಾಕಪ್ಪ ಸ್ವಾಮಿ? ಇನ್ನು ವೈಟ್ ಫೀಲ್ಡ್ FDA G ರಾಯಕರ್ ಅವರ ವಿರುದ್ಧದ 6 ವರ್ಷದಿಂದ ಅನುಮತಿ ಸಿಕ್ಕಿಲ್ಲ. S ರಘುನಾಥ್ ಅವರ ಆಸ್ತಿಯನ್ನ ಬೇರೆಯವರಿಗೆ ಬರೆದು ಕೊಟ್ಟಿದ್ದಾರೆ ರಾಯಕರ್ ಅವರು. ದೂರಿನ ಫೈಲನ್ನೇ ಅಧಿಕಾರಿಗಳು ನುಂಗಿ ನೀರು ಕುಡಿದಿದ್ದಾರೆ. ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಫೈಲನ್ನೇ ನುಂಗಿ ಹಾಕಿದ್ದಾರೆ. 2021ರಿಂದಲೇ ACBಗೆ ಪತ್ರ ಬರೆದಿದ್ರು ಕೂಡ 2026ರವರೆಗೂ ಅಧಿಕಾರಿಗಳು ಜಾಣ ಮೌನವನ್ನ ವಹಿಸ್ತಾ ಇದ್ದಾರೆ. ಲೋಕಾಯುಕ್ತ ಪೊಲೀಸರ ಕೈಕಟ್ಟಿ ಹಾಕಿದ್ದಾರೆ IAS ಹಾಗೂ KAS ಅಧಿಕಾರಿಗಳು. ಭ್ರಷ್ಟ BBMP ಅಧಿಕಾರಿಗಳನ್ನ
ಸಿಎಂ ಡಿ.ಕೆ. ಶಿವಕುಮಾರ್ ಒಳಗಡೆ ಹಾಕ್ತಾರ? ಮುಖ್ಯಮಂತ್ರಿಗಳೇ, ಈ 22 ಮಂದಿಯನ್ನ ಬೆಂಗಳೂರಿನಿಂದ ಯಾವಾಗ ಹೊರಗಡೆ ದಬ್ತೀರಿ? ಇದು ರಾಜ್ಯದ 7 ಕೋಟಿ ಜನರ ಪರವಾಗಿ ಫ್ರೀಡಂ ಟಿವಿಯ ಕಳಕಳಿ. ಇದು ಫ್ರೀಡಂ ಟಿವಿ ಇದಕ್ಕೆ ಸಂಬಂಧಪಟ್ಟಂತೆ ಹಕ್ಕೊತ್ತಾಯ ಮಾಡ್ತಾ ಇದೆ, ನಿಮ್ಮ ಮುಂದೆ ಮನವಿಯನ್ನ ಇಡ್ತಾ ಇದೆ. ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿ. ನೋಡಿ, 22 ಜನ ಅಧಿಕಾರಿಗಳು, ಇವರ ವಿರುದ್ಧ ತನಿಖೆ ಆಗಬೇಕು ಅಂತ ತನಿಖೆ ಮಾಡೋದಕ್ಕೆ ಪೂರ್ವಾನುಮತಿಯನ್ನು ಕೇಳಲಾಗಿದೆ. ಆದರೂ ಕೂಡ ಅವಕಾಶ ಇಲ್ಲ. ಇನ್ನೂ ಕೆಲವರ ಸಂಬಂಧಪಟ್ಟಂತೆ CS ಪತ್ರ ಬರೆಯಲಾಗಿದೆ, ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಇಲ್ಲ. ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತಲ್ವೇ? ಹೀಗಾಗಿ ಇನ್ನಾದರೂ CM ಡಿ.ಕೆ. ಶಿವಕುಮಾರ್ ಅವರು, ನಿನ್ನೆ ನೋಡ್ತಾ ಇದ್ವಿ ನಾವು, ಯಾರೊಬ್ಬರು ಕೂಡ ನಮ್ಮ ಹಿಂದೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ರು. ಜೊತೆಗೆ ಸರ್ಕಾರ ಪಾರದರ್ಶಕವಾಗಿ ಕೆಲಸ ಮಾಡುತ್ತೆ ಅನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ರು. ಹೀಗಾಗಿ ಈ ಭ್ರಷ್ಟ ಅಧಿಕಾರಿಗಳನ್ನು ಮೊದಲು ಎತ್ತಂಗಡಿ ಮಾಡುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು. ಆಗ ಮಾತ್ರ ಪಾರದರ್ಶಕವಾಗಿ ಗವರ್ನೆನ್ಸ್ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಅನೇಕ ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗಮನಕ್ಕೂ ಕೂಡ ಬಂದಿದೆ, ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. ಆದರೂ ಕೂಡ ತನಿಖೆ ಮಾಡೋದಕ್ಕೆ ಮೀನಾಮೇಷ, ಫೈಲ್ಗಳು ಕ್ಲಿಯರ್ ಆಗ್ತಾ ಇಲ್ಲ. ನೂತನ CM ತನಿಖೆಗೆ ಮನಸ್ಸು ಮಾಡ್ತಾರಾ, ಅವರನ್ನು ಹೊರಹಾಕೋದಕ್ಕೆ ಮುಂದಾಗ್ತಾರಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಹೌದು ಸಂತೋಷ್, ಏನಂದ್ರೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಭ್ರಷ್ಟ ಅಧಿಕಾರಿಗಳು, ಜೊತೆಗೆ ಈ ಭ್ರಷ್ಟ ಅಧಿಕಾರಿಗಳ ತಾಂಡವೇ ಕೂಡ ಹೆಚ್ಚಾಗಿತ್ತು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಪ್ರಭಾವಿ ನಾಯಕರ ರಾಜಕೀಯ ತರವನ್ನ ಬಳಸ್ಕೊಂಡು ತನಿಖೆಗೆ ಮುಂದಾಗದೆ ಕಳ್ಳಾಟ ಆಡ್ತಿದ್ರು. ಸೊ ಹಾಗಾಗಿ ಅಂತ ಅಧಿಕಾರಿಗಳ ಮೇಲೆ ಕ್ರಮ ಆಗ್ತಿರ್ಲಿಲ್ಲ. ಸೊ ಈಗ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಸಾಲು ಅವರ ಮುಂದೆ ಆರೋಪಗಳನ್ನ ಅಥವಾ ಮುಂದೆ ಸಾಲು ಯಾವ ರೀತಿ ಸಮಸ್ಯೆಗಳಿವೆ ಅಂತೇಳಿ ಬಗೆಹರಿಸಬೇಕಾಗುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ಈ IAS ಮತ್ತೆ KS ಅಧಿಕಾರಿಗಳೇ ಸಾಕಷ್ಟು ಅಕ್ರಮವಾಗಿ ಭ್ರಷ್ಟಾಚಾರ ಮಾಡಿರುವಂತದ್ದು ಕಂಡು ಬಂದಿದೆ. ಸೊ ಆದ್ರೆ ಅವ್ರು ಯಾರು ಕೂಡ ತನಿಖೆಗೆ ಸಿಗ್ತಾ ಇಲ್ಲ. ಸೊ ಇಷ್ಟು ದಿನ ಕೆಲವೊಂದಿಷ್ಟು ಪ್ರಭಾವಿ ನಾಯಕರ ಕೈಕಡೆ ಪ್ರಭಾವಿ ನಾಯಕರ ಹೆಸರಿನಲ್ಲಿ ತಪ್ಪಿಸ್ಕೊಳ್ಳುವಂತಹ ಕೆಲಸ ಆಗ್ತಿತ್ತು. ಸೊ ಇದೀಗ ಡಿ.ಕೆ. ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ, ರಾಜಕೀಯ ನಾಯಕರಿಗೆ ಅಥವಾ ಯಾವ ದೊಡ್ಡ ಪ್ರಭಾವಿಗಳು ಒಳಗಾಗದೆ ಕಾನೂನಿನಡಿಯಲ್ಲಿ ಕಠಿಣ ಕ್ರಮವಾಗಿ ಅವ್ರಿಗೆ ಕ್ರಮ ಅಂದ್ರೆ ಏನಾದ್ರು ಕಾನೂನಿನಲ್ಲಿ ಕ್ರಮ ಆಗುವ ರೀತಿಯಲ್ಲಿ ನಡ್ಕೊಳ್ತಾರ, ಅಥವಾ ಏನಾದ್ರು ಈ ಹಿಂದೆ ಈಗಾಗಲೇ ಏನು ಧೂಳಿರುತ್ತುವಂತಹ ಫೈಲ್ಗಳನ್ನ ತನಿಖೆ ಮಾಡಿ ಅಂತ ಸಂಬಂಧಪಟ್ಟಂತ ಅಧಿಕಾರಿ ಮೇಲೆ ಕ್ರಮ ಮಾಡ್ತಾರ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಸೊ ಈಗ ಈ ಬಗ್ಗೆ ಈಗಾಗಲೇ ಫ್ರೀಡಂ ಟಿವಿ ನಿರಂತರವಾಗಿ ಮುಖ್ಯಮಂತ್ರಿ ತರುವಂತಹ ಕೆಲಸ ಮಾಡ್ತಾ ಇದೆ. ಸೊ ಇನ್ನಾದ್ರೂ ಅಂದ್ರೆ ರಾಜ್ಯದಲ್ಲಿ ಅಂದ್ರೆ ಮುಖ್ಯಮಂತ್ರಿ ಅವರು ಖಡಕ್ ಆಗಿ ನಿರ್ಧಾರ ತಗೊಂಡ್ರಪ್ಪ, ಕಾನೂನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ಬೇಕಾದ್ರೆ ಇಂತಹ ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ, IAS ಆಗಿರ್ಬೋದು KS ಆಗಿರ್ಬೋದು, ಯಾವುದೇ ಪ್ರಭಾವವನ್ನು ಬೀಳ್ಸ್ಕೊಂಡು ಕಣ್ ತಪ್ಪಿಸ್ಕೊಂಡಿದ್ದಾರೆ, ಅವರೆಲ್ಲರಿಗೂ ಸೆಟ್ ಹಿಡಿದು ಮುಖ್ಯಮಂತ್ರಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಂಡ್ರೆ ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಅವರಿಗೆ ಈ ರಾಜ್ಯದಲ್ಲಿ ಒಂದು ಒಳ್ಳೆ ಹೆಸರು ಬರಲಿದೆ. ಸೊ ಕಾನೂನಿನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕಾದ್ನೋಡ್ಬೇಕಾಗುತ್ತೆ ಸಂತೋಷ್. ಇನ್ನು ಈ ಅಧಿಕಾರಿಗಳು ಸರಿಸುಮಾರು 84 ಜನ ಅಧಿಕಾರಿಗಳ ಫೈಲ್ಗಳು ಹಾಗೆ ಕುಳಿತಾ ಬಿದ್ದಿದ್ದಾವೆ ಅಂದ್ರೆ ಇವರು ತನಿಖೆಯಿಂದ ಹೇಗೆ ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತ ಸಂತೋಷ್, ಇಲ್ಲಿ ಮುಖ್ಯವಾಗಿ ಅಂದ್ರೆ ಯಾಕೆ ಇಂತಹ ಅಂದ್ರೆ ಅವ್ರು ಏನು ಭ್ರಷ್ಟಾಚಾರ ಮಾಡಿದ್ರು ಕೂಡ ಯಾಕೆ ಅಧಿಕಾರಿಗಳ ಮೇಲೆ ಕ್ರಮ ಆಗ್ತಾ ಇಲ್ಲ, ಯಾಕೆ ಅಂತ ಅಂದ್ರೆ ಈ ಹಿಂದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರಭಾವಿ ನಾಯಕರ ಹೆಸರೇಳ್ಕೊಂಡು ಅಂದ್ರೆ ಭ್ರಷ್ಟಾಚಾರ ಮಾಡಿರ್ತಾರೆ. ಸೊ ಹೀಗಾಗಿ ಯಾಕೆ ಅವ್ರಿಗೆ ತನಿಖೆ ಆಗ್ತಾ ಇಲ್ಲ, ಯಾಕೆ ಅವ್ರ ಮೇಲೆ ಕ್ರಮ ಆಗ್ತಾ ಇಲ್ಲ ಅನ್ನೋದಕ್ಕೆ ಮುಖ್ಯವಾಗಿ ಯಾವಾಗ ಅಂದ್ರೆ ಈ ಪ್ರಭಾವಿ ನಾಯಕರನ್ನ ಬಳಸ್ಕೊಂಡು, ರಾಜಕೀಯ ನಾಯಕರ ಹೆಸರನ್ನ ಬಳಸ್ಕೊಂಡು ಕಣ್ ತಪ್ಪಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೆ. ಜೊತೆಗೆ ಕಾನೂನಿನಡಿಯಲ್ಲಿ ಅಂದ್ರೆ ಕಾನೂನಿನಡಿಯಲ್ಲಿ ಗೊತ್ತಿದ್ರು ಕೂಡ ಗೊತ್ತಿದ್ದೇ ಇಲ್ಲದೆ ತರ ಆ ಕಾನೂನಿನಲ್ಲಿ ತಪ್ಪು ಕೆಲಸ ಮಾಡ್ತಾ ಇದ್ರು ಕೂಡ ಕಣ್ ತಪ್ಪಿಸ್ಕೊಂಡು ಓಡಾಡ್ತಾ ಇರೋದ್ರಿಂದ, ಜೊತೆಗೆ ಪ್ರಭಾವಿ ನಾಯಕ ಸೇರ್ಕೊಳ್ಳೋದ್ರಿಂದ ಕ್ರಮ ಆಗ್ತಾ ಇಲ್ಲ. ಸೊ ಹೀಗಾಗಿ ಡಿ.ಕೆ. ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಯಾವ ಕ್ರಮ ಕೈಗೊಳ್ತಾರೆ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ ಸಂತೋಷ್. ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.